ಅವರ ಆಯ್ಕೆ ಆಗ್ತಾಯಿದ್ರು. ಈ ನಮ್ಮ ವೆಸ್ಟ್ ಬೆಂಗಾಲ್ ಮತ್ತು ಕೇರಳ ಕಮ್ಯುನಿಸ್ಟ್ ಹಿಡಿತದಲ್ಲಿದ್ದು. ಆದರೆ ಇವತ್ತು ನಿಧಾನಕ್ಕೆ ಅವ್ರ ಹಿಡಿತದಿಂದ ಹೊರಗೆ ಬಂದಿದ್ದಾವೆ. ಇವತ್ತು ಅಲ್ಲಿ ಏನಿದ್ರು ಮಮತಾ ಬ್ಯಾನರ್ಜಿ ವರ್ಸಸ್ ಮೋದಿ. ಇವು ಈ ರೀತಿಯಾಗಿ ಈ ನಾಲ್ಕರಲ್ಲೂ ಸಹಿತ ಬಿ ಜೆ ಪಿಗೆ ಪರೀಕ್ಷಾ ಕಾಲ. ಜೊತೆಗೆ ಆಸಾಮದಲ್ಲೂ ಈ ಸಲ ವಾತಾವರಣ ಮೋದಿ ಪರ ಇಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದರಲ್ಲೂ ಆಸಾಮಿಗೆ ಈ ಸಲ ಕರ್ನಾಟಕದಲ್ಲಿ ಡಿ ಕೆ ಶಿ ಅವರು ಉಸ್ತುವಾರಿ ಮಾಡಲಿಕ್ಕೆ ಹೋಗಿದ್ದಾರೆ. ಏನು ಮಾಡ್ತಾರೆ ನೋಡ್ಬೋದು. ಅಲ್ಲಿ ಏನಾದರೂ ಕಾಂಗ್ರೆಸ್ ಗೆದ್ದರೆ ಡಿ ಕೆ ಶಿ ಅವರಿಗೆ ದೊಡ್ಡ ಅವಕಾಶ ಸಿಗ್ತದೆ ಅಂತ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದೇನಿರಲಿ, ಈ 5 ಕ್ಷೇತ್ರಗಳಲ್ಲಿ 4ರಲ್ಲಿ ಮಾತ್ರ ನಿಶ್ಚಿತವಾಗಿಯೂ ಬಿ ಜೆ ಪಿ ಎಷ್ಟು ಸ್ಥಾನಗಳನ್ನು ಗೆಲ್ತದೆ, ಎಷ್ಟು ಮುಂದೆ ಹೋಗ್ತದೆ ಅನ್ನೋದು ಬಿಟ್ಟರೆ ಆಸಾಮ್ ಗೆಲ್ಲಬಹುದು ಅನ್ನುವಂಥದ್ದೊಂದು ಆಸೆ ಬಿ ಜೆ ಪಿಗೆ. ಯಾಕೆಂದರೆ ಅಲ್ಲಿಯ ವಾತಾವರಣ ಬಿ ಜೆ ಪಿ ಪರ ಇದ್ದಿದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದೆಲ್ಲ ನಡೆದಾಗ ಸಹಜವಾಗಿ ಇದ್ರ ನೆಲೆಯಲ್ಲೇ ನಮ್ಮ SIR ಸಹಿತ ಭಾಳ ಜೋರ್ಜಾರ್ ಚರ್ಚೆ ನಡೀತಾ ಇದೆ. SIRದಿಂದಾಗಿ ಅನೇಕ ಮತದಾರರನ್ನು OBC ಅಂದರೆ ಹಿಂದುಳಿದವರು, ದಲಿತು, ಆದಿವಾಸಿ, ಮೈನಾರಿಟಿ, ಅದರಲ್ಲೂ ಮುಸ್ಲಿಂ